ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಆಸೆ ಧಾರಾವಾಹಿಯ ಪೂರ್ತಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಸಂಚಿಕೆ ಆರಂಭದಲ್ಲಿ ಮೀನಾ ಸೂರ್ಯ ಇಬ್ಬರಿಗೂ ಕೂಡ ಒಡವೆ ಅಂಗಡಿಯಲ್ಲಿ ಪೊಲೀಸ್ ಅವ್ರನ್ನ ಕರೆಸ್ತೀವಿ, ನಮ್ಮ ಹತ್ರನೇ ಆಟ ಆಡ್ತಾ ಇದ್ದೀರಾ, ಏನು ಜೋರು ಮಾಡ್ತಾ ಇದ್ದೀರಾ, ನೀವು ನಕಲಿ ಒಡವೆ ತಂದುಬಿಟ್ಟು ನಮಗೆ ಜೋರು ಮಾಡ್ತಾ ಇದ್ದೀರಾ ಅಂತ ಸೂರ್ಯಂಗೆ ಹೇಳ್ತಿದ್ದಾಗ, ಹಣ ನಾವು ಇವು ಅಂಗಡಿಲಿ ಎಷ್ಟೊಂದು ಸತಿ ಒಡವೆ ತೊಗೊಂಡೋಗಿಲ್ಲ, ಅದು ಅಲ್ಲದೆ ನೀವು ಒಡವೆ ತೊಗೊಳೋಕ್ಕೂ ಮುಂಚೆ ಚಿನ್ನನ ಪರೀಕ್ಷೆ ಮಾಡ್ತೀರಾ ಅಂತ ಚೆನ್ನಾಗಿ ಗೊತ್ತು, ಅಂಥದ್ರಲ್ಲಿ ನಾವೇನು ಸುಳ್ಳು ಹೇಳೋಣ, ಏನೋ ತಪ್ಪಾಗಿರಬೇಕು, ತಪ್ಪಾಯ್ತು ಬಿಡಿ ಅಂತ ಮೀನಾ ಕೇಳ್ತಿರ್ತಾಳೆ. ಅಷ್ಟರಲ್ಲಿ ಒಡವೆ ಅಂಗಡಿ ಓನರ್ ಬಂದ್ಬಿಟ್ಟು ಏನು ನಡೀತಾ ಇದೆ ಇಲ್ಲಿ ಅಂತಿರ್ತಾರೆ. ಅವರು ಮೀನಾಗೆ ತುಂಬ ಚೆನ್ನಾಗಿ ಗೊತ್ತಿರೋರಾಗಿರ್ತಾರೆ. ಏನಿಲ್ಲ ಬಾವ, ಒಡವೆ ತೊಗೊಂಡ್ಬಿಟ್ಟು ಇವಾಗ ನಮ್ಮ ಮೇಲೆ ಹಾಗೆ ಹೀಗೆ ಅಂತ ಜೋರು ಮಾಡ್ತಾ ಇದ್ದಾರೆ ಅಂದಾಗ, ಆಗಿದ್ದಾಗೋಯ್ತು, ನಮ್ಮ ಒಡವೆ ಅಂಗಡಿಗೆ ತುಂಬಾ ಬೆಲೆ ಇದೆ, ನೀವು ಹೋಗ್ಬಿಟ್ಟು ಬಾರಮ್ಮ ಮೀನಾ, ಏನೋ ಮಿಸ್ ಆಗಿರಬೇಕು ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ. ಇನ್ನು ಸೂರ್ಯಗಂತೂ ಅದನ್ನು ತಡೆಯೋಕೆ ಆಗ್ತಿರಲ್ಲ, ಅಷ್ಟು ಕೋಪ ಇರುತ್ತೆ. ಮೀನಾ ರೀ, ಯಾಕ್ರಿ ಕೋಪ, ಸಮಾಧಾನ ಮಾಡ್ಕೊಳ್ರಿ ಅಂದಾಗ, ಏನೇ ಸಮಾಧಾನ ಮಾಡ್ಕೊಳ್ಳೋದು, ನಕಲಿ ಒಡವೆ ಕೊಟ್ಟು ನಮ್ಮ ಜೊತೆನೇ ಆಟ ಆಡ್ತಾರಲ್ರಿ ಆ ಸಕ್ಕರೆ, ಸುಮ್ಮನೆ ಬಿಡಬಾರ್ದು ಕಣೆ, ಆಟೋ ಹತ್ಕೊಂಡು ಹೋಗು, ನನಗೆ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಅಂದಾಗ, ಎಲ್ಲಿಗ್ರಿ ಅಂದಾಗ, ಆ ಮನೋಜನ ಅಂಗಡಿ ಇಲ್ಲೇ ಇರೋದು, ಅವನಿಗೆ ಎರಡು ಹಿಡ್ಕೊಂಡು ತತ್ಕಿದ್ರೆ ಸತ್ಯ ಏನು ಅಂತ ಬಾಯ್ ಬಿಡ್ತಾನೆ ಅಂದಾಗ, ರೀ ಅವ್ರಿಗೆ ಇದ್ರ ಬಗ್ಗೆ ಹೇಗೆ ಗೊತ್ತು ಅಂತ ಹೇಳಿದಾಗ, ಅವನೇನು ಸಾಮಾನ್ಯವಾದವನು ಅಂತ ಅಂದ್ಕೊಂಡಿದ್ದೀಯೇನೆ, ನಿನಗೆ ಅವನ ಬಗ್ಗೆ ಗೊತ್ತಿಲ್ಲ, ಸುಮ್ಮನೆ ಬೇಡ, ನೀನು ಇಲ್ಲಿಂದ ಹೋಗು ಅಂದಾಗ, ಬೇಡ ರೀ, ಇದರಿಂದ ಅತ್ತೆಗೆ ನೋವಾಗುತ್ತೆ, ನಾವು ಅತ್ತೆನ ಮೊದಲು ಇದನ್ನು ಕೇಳಬೇಕು, ಅತ್ತೆಗಲ್ವೇನ್ರಿ ಇದ್ರ ಬಗ್ಗೆ ಗೊತ್ತಿರೋದು ಅಂತ ಹೇಳಿದಾಗ, ಆ ಮನೋಜ ಅಮ್ಮನ ತಲೆ ಕೆಡಿಸಿರ್ತಾನೆ ಕಣೆ, ಅವರೇ ಇವರಿಗೆ ಕೊಟ್ಟಿರ್ಬೋದಲ್ವ, ಹೇಳೋಕ್ಕಾಗಲ್ಲ ಅಂದಾಗ, ರೀ ಅದನ್ನೆಲ್ಲ ಲಕ್ಕಿ ಹುಟ್ಟು ಹಬ್ಬ ಆದಮೇಲೆ ನೋಡೋಣ, ಅವ್ರ ಪ್ರೀತಿಯಿಂದ ನಾವು ಅವ್ರ ಬರ್ಡೇನ ಜೋರಾಗಿ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ನೀವು ಅದ್ರ ಮಧ್ಯೆ ಇದೆಲ್ಲ ಬೇಡ ಪ್ಲೀಸ್ ರೀ, ನನ್ನ ಮೇಲೆ ಆಣೆ ಹಾಕಿ ಮನೇಲಿ ವಿಷಯದ ಬಗ್ಗೆ ಗಲಾಟೆ ಮಾಡಬಾರ್ದು ಅಂತ ಹೇಳಿ ಮೀನಾ ಸೂರ್ಯನ ಹತ್ರ ಆಣೆ ಹಾಕಿಸ್ಕೋತಾಳೆ. ಇನ್ನು ಈ ಕಡೆ ಸೂರ್ಯ, ಹೇ ಬಿಡ ಮಾತೈ ನೀನಂತೂ ಅಂತಿರ್ತಾರೆ. ಇನ್ನು ಈ ಕಡೆ ಕಿತ್ಲೆಂಟ್ ತಿಂತಾ ಇರ್ತಾರೆ ಅಮ್ಮ ಮಗ. ಅಷ್ಟರಲ್ಲಿ ಈ ಕಡೆ ಬರ್ತ್ಡೇಗೆ ಎಲ್ಲ ಪ್ರಿಪ್ರೇಷನ್ನ ರಂಗನಾಥ್ ಮತ್ತು ಶ್ರುತಿ ರವಿ ಮಾಡ್ತಾ ಇರ್ತಾರೆ. ನೀವು ಸ್ವಲ್ಪ ಕೈಯಾಗಿ ಬರ್ರು ಅಂದಾಗ, ಅಲ್ಲ ರೀ, ಇರೋದು ನಾಳೆ ಹುಟ್ಟಿದಬ್ಬ, ನೀವೇನ್ರಿ ಇವತ್ತೇ ಸಡಗರ ಮಾಡ್ತಾ ಇದ್ದೀರಾ ಅಂದಾಗ, ಮತ್ತೆ ನನ್ನ ಅಮ್ಮನ ಬರ್ತಡೇ ಅಂದರೆ ನಾನು ಸೆಲೆಬ್ರೇಟ್ ಮಾಡಬಾರ್ದ, ನಿನ್ನ ಮಗನ ಬರ್ತಡೇ ಆದರೆ ಹೇಗೆ ಇದು ಮಾಡ್ತೀಯ ನೋಡು ಅಂತ ಹೇಳಿದಾಗ, ರೀ ನಮ್ಗೆ ಅದೆಲ್ಲ ಬರಲ್ಲ, ನೀವು ಮಾಡ್ಕೊಳ್ಳಿ ಅಂತ ಹೇಳಿದಾಗ, ಸರಿ ನಮ್ಮ ನೀವು ತಿನ್ನಿರಿ, ಅಂಡೆ ಗಂಟೆ ಇರುತ್ತೆ, ಅದನ್ನು ಚೆನ್ನಾಗಿ ತಿಂದು ಮುಕ್ರಿ, ಅಮ್ಮ ಮಗ ತಿನ್ನೋಕೆ ಅಲ್ವಾ ಇರೋದು ಅಂತಿರ್ತಾರೆ. ಅಷ್ಟರಲ್ಲಿ ರೋಹಿಣಿನ ಕರೆದು, ನೀನೊಂಚೂರು ಸಹಾಯ ಮಾಡಮ್ಮ ಅಂದಾಗ, ಸರಿ ಮಾವ ಅಂತ ಹೇಳಿ ರೋಹಿಣಿನ ಕೂಡ ರಂಗನಾಥ್ ಅವ್ರ ಜೊತೆ ಕೈ ಜೋಡಿಸ್ತಾರೆ. ಹಾಗೆ ನನ್ನ ಅಮ್ಮ ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ, ಅವ್ರಿಗೆ ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ, ನಿನಗೆ ಮನಸ್ಸು ಬರಲ್ವಲ್ಲೇ, ನೀನು ಒಬ್ಳು ಸೊಸೆನ ಅಂತ ಹೇಳಿ ರಂಗನಾಥ್ ಅವರು ಬೇಜಾರು ರೀ, ನನಗೆ ಅದೆಲ್ಲ ಆಗಲ್ಲ, ನೀವು ಮಾಡ್ತಾ ಇದ್ದೀರಲ್ಲ ಆರಾಮಾಗಿ ಮಾಡಿ ಮಗನೇ, ನೀನು ತಿನ್ನು ಮಗನೇ ಅಂತ ಹೇಳಿ ಮನೋಜ್ಗೆ ತಿನ್ನಿಸ್ತಿರ್ತಾಳೆ. ಇನ್ನು ಈ ಕಡೆ ಸೂರ್ಯ ಮತ್ತು ಮೀನಾ ಮನೆಗೆ ಬರ್ತಾರೆ. ಮನೇಲಿ ಡೆಕೋರೇಷನ್ ಎಲ್ಲ ನೋಡಿ, ರೀ ಮಾವ ತುಂಬಾ ಖುಷಿಯಾಗಿದ್ದಾರೆ ರೀ, ಪ್ಲೀಸ್ ರೀ ಕೋಪ ಮಾಡ್ಕೋಬೇಡಿ, ಇದೆಲ್ಲ ಮುಗಿದ್ಮೇಲೆ ಸಮಾಧಾನವಾಗಿ ಕೇಳೋಣ, ಮಾವನ ಖುಷಿನ ಹಾಳು ಮಾಡೋದು ಬೇಡ ಅಂತಿರ್ತಾರೆ. ಅಷ್ಟರಲ್ಲಿ ಸೂರ್ಯ ಮೀನಾ ಇಬ್ಬರು ಬಂದು ರಂಗನಾಥ್ ಅವ್ರ ಜೊತೆ ಕೈ ಜೋಡಿಸ್ತಾರೆ. ಆದರೆ ಸೂರ್ಯನ ಮನಸ್ಥಿತಿ ಸರಿ ಇರಲ್ಲ, ಅವನಿಗೆ ಆ ಒಡವೆ ಬಗ್ಗೆನೇ ಯೋಚನೆ ಆಗಿರುತ್ತೆ, ತುಂಬಾ ಯೋಚನೆ ಮಾಡ್ತಿರ್ತಾನೆ, ಯಾಕೋ ಮಗನೇ ಒಂಥರ ಇದೆಯಾ, ಏನಾಯಿತು ಅಂದಾಗ, ಏನಿಲ್ಲ ಬಿಡಪ್ಪೋ ಅಂತಿರ್ತಾರೆ. ಈ ಕಡೆ ಮನೋಜ್ ಕೂಡ ಬಲೂನ್ನ ಊದ್ತಿರ್ತಾನೆ ರೋಹಿಣಿ ಜೊತೆ ಸೇರಿಕೊಂಡು. ಹಾಗೆ ಮನೋಜ್ ಪಕ್ಕ ಕುತ್ಕೊಂಡು ಮನೋಜ್ನೇ ಕೋಪದಿಂದ ನೋಡ್ತಿರ್ತಾನೆ. ಹಾಗೆ ಮೀನಿನ ಮುಖ ನೋಡಿಬಿಟ್ಟು, ಮೀನಾ ಪ್ಲೀಸ್ ರೀ ಅಂತ ಹೇಳಿದಾಗ, ಅಲ್ಲಿಂದ ಕೋಪ ಮಾಡ್ಕೊಂಡು ಹೋದಾಗ ರಂಗನಾಥ್ ಅವರು, ಯಾಕಮ್ಮ ಏನೋ ಒಂಥರ ಬೇಜಾರಾಗಿದ್ದಾನಲ್ಲ, ಏನಾಯ್ತು ಅಂದಾಗ, ಏನಿಲ್ಲ ಮಾವ, ಡ್ರೈವ್ ಮಾಡಿ ಸುಸ್ತಾಗಿರ್ತಾರಲ್ಲ ಅದಕ್ಕಿರಬೇಕು ಅಂತ ಹೇಳ್ತಾರೆ. ಇನ್ನು ಈ ಕಡೆ ಸೂರ್ಯಂಗೆ ನನ್ನ ಮೇಲೆ ಏನಾದರೂ, ಸೂರ್ಯ ನನ್ನನ್ನೇನಾದ್ರು ನೋಡ್ತಿದ್ನ ಅಂದಾಗ, ಯಾಕೆ ಮನೋಜ್ ಏನಾಯಿತು ಅಂದಾಗ, ಏನಿಲ್ಲ ಬಿಡು, ನಾನೊಂಚೂರು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತಿರ್ತಾರೆ. ಅಷ್ಟರಲ್ಲಿ ರೋಹಿಣಿಗೆ ಅವ್ರ ಅಮ್ಮ ಕಾಲ್ ಮಾಡ್ತಾರೆ. ಅವ್ರ ಅಮ್ಮನ ಕಾಲ್ ನೋಡಿ ಶಾಕ್ ಆಗ್ತಾಳೆ. ಆಗ ಅವ್ರ ಮಗ ಫೋನ್ ಇಸ್ಕೊಂಡು, ಅಮ್ಮ ಹೇಗಿದೆಯಾ ಅಂದಾಗ, ಮಗನೇ ನೀನಾ, ತುಂಬ ಚೆನ್ನಾಗಿದ್ದೀನಿ ಕಣೋ, ನೀನು ಹೇಗಿದೆಯಾ ಅಂತ ಹೇಳಿದಾಗ, ಅಮ್ಮ ನನ್ನ ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದೀನಮ್ಮ, ನೀನು ಅಮ್ಮ ಅನ್ನೋದು ಖುಷಿ ಆಯಿತು, ನಾನು ಫಸ್ಟ್ ರ್ಯಾಂಕ್ ಬಂದಿರೋದು ಖುಷಿ ಆಯಿತು ಅಂದಾಗ, ಸರಿ ಪುಟ, ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅದನ್ನು ಮನೋಜ್ ಕೇಳಿಸ್ಕೊಂಡು, ಯಾರು ಪುಟ ಅಂತಿದ್ದೆಲ್ಲ ಅಂತ ಹೇಳಿದಾಗ, ರೋಹಿಣಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಅದು ನನ್ನ ಫ್ರೆಂಡ್ ಮಗಳು ರೀ ಅಂದಾಗ, ಪುಟ ಅಂತಿದೆಯಾ ಅಂದಾಗ, ಪಾಪು ಅಲ್ವೇನ್ರಿ ಪುಟ ಅಂದೆ ಅಂದಾಗ, ಮತ್ತು ನನ್ನನ್ನು ಯಾವತ್ತೂ ನೀನು ಪುಟ ಅಂದಿಲ್ಲ ಅಂದಾಗ, ಇನ್ನೇನು ಅನ್ಬೇಕು ಪುಟ ಅಂತ ಹೇಳಿಬಿಟ್ಟು ಮನೋಜ್ನ ಪ್ರೀತಿಯಿಂದ ಮಾತಾಡಿಸ್ತಿರ್ತಾಳೆ. ಸರಿ ರೋಹಿಣಿ, ನಾವಿವಾಗ ಆ ಅಜ್ಜಿಗೆ ಒಂದು 200 ರೂಪಾಯಿ ಕಾಟನ್ ಸೀರೆ ಕೊಡ್ಸೋಣ, ಅದು ಒಂದು 500 ರೂಪಾಯಿ ಒಳಗಡೆ ಇರಬೇಕು ಅಂದಾಗ, ಏನು ಮನೋಜ್ ಅಂದಾಗ, ನಂದು ಅಷ್ಟೇ ರೋಹಿಣಿ, ಸರಿ ಸರಿ ಕೆಲ್ಸಕ್ಕೆ ಹೋಗ್ಬೇಕು ನಡಿ ಅಂತ ಹೇಳಿ ಇಬ್ಬರು ಕೂಡ ಅಲ್ಲಿಂದ ಹೊರಡ್ತಾರೆ. ಇನ್ನು ಈ ಕಡೆ ಕುತ್ಕೊಂಡು ಮೊಬೈಲಲ್ಲಿ ಫೋನ್ ನೋಡ್ತಿರ್ತಾಳೆ. ಏನು
ಶ್ರುತಿ ನಿನ್ನ ಹತ್ರ ಆಲ್ರೆಡಿ ಮೊಬೈಲ್ ಇದೆಯಲ್ಲ ಮತ್ತೆ ಯಾಕೆ ನೋಡ್ತಾ ಇದೆಯಾ ಅಂದಾಗ, ನನಗಲ್ಲ ರವಿ, ಲಕ್ಕಿಗೆ ಬರ್ಡೇ ಗಿಫ್ಟ್ ಕೊಡ್ಸೋಕ್ಕೆ ಅಂದಾಗ, ಅಜ್ಜಿಗೆ ಮೊಬೈಲ್ ಅಂದಾಗ, ಮತ್ತು ಅಜ್ಜಿಗೆ ಮೊಬೈಲ್ ಅಂದರೆ ತುಂಬ ಇಷ್ಟ, ಅವ್ರಿಗೆ ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡೋದು ಗೊತ್ತು, ಹಾಗೆ ಅವ್ರು ಸೀರಿಯಲ್ ತುಂಬ ನೋಡ್ತಾರೆ, ಅದಕ್ಕೆ ನಾನು ಯಾಕೆ ಮೊಬೈಲ್ನ ಅವ್ರಿಗೆ ಬರ್ಡೇ ಗಿಫ್ಟಾಗಿ ಕೊಡಬಾರ್ದು ಅಂದಾಗ, ಸೂಪರ್ ಶ್ರುತಿ ಅಂದಾಗ, ಹೌದು ರವಿ ನೀನೇನು ಕೊಡಿಸ್ತೀಯ ಅಂದಾಗ, ನಾನು ಏನು ಕೊಡಿಸ್ಲಿ, ಹಾಂ ಅಜ್ಜಿಗೆ ನನ್ನ ಕೈಯಾರೆ ಕೇಕ್ ಮಾಡ್ತೀನಿ ಅಂದಾಗ, ಅದು ಶುಗರ್ ಅಲ್ವಾ ಅಂದಾಗ, ನಾನು ಶುಗರ್ಲೆಸ್ ಕೇಕ್ ಮಾಡ್ತೀನಿ, ಅದು ಗ್ರ್ಯಾಂಡ್ ಶುಗರ್ಲೆಸ್ ಕೇಕ್ ಅಂತ ನೇಮ್ ಅಂದಾಗ, ವಾವ್ ರವಿ ಸೂಪರ್ ಅಂತ ಹೇಳಿಬಿಟ್ಟು ಇಬ್ಬರು ಖುಷಿಯಿಂದ ಇರ್ತಾರೆ. ಅಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.